ಮತ್ತು ಕರ್ನಾಟಕ ರಾಜ್ಯದ ನಿವೃತ್ತ ನೌಕರರಾದಂತಹ ಕರ್ನಾಟಕ ರಾಜ್ಯದ ಎಲ್ಲ ಸಾರಿಗೆ ನೌಕರರ ಮನವನ್ನು ಒಲಿಸಲು ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮೊದಲು ಒಂದು ಗೀತೆಯನ್ನು ಹಾಡಿ ಮತ್ತೆ ಕಾರ್ಯಕ್ರಮ ಶುರು ಮಾಡುತ್ತೇವೆ. ಅಲ್ಲಿರಡು ದುಡಿಯುವಾತ, ಜನರ ಪ್ರಾಣ ತನ್ನದೆಂದು ಉಳಿಸುವಾತ, ಪ್ರಯಾಣಿಕರ ಗಮ್ಯವನ್ನು ಸೇರಿಸುವಾತ, ಡ್ರೈವರ್ ನೋಡು ಪ್ರಾಣದಾತ, ಹಗಲಿರಳು ದುಡಿಯುವ ಸಾರಿಗೆ ನೌಕರನ ಸೇವೆ. ಈಶಾನ್ಯ ಕರ್ನಾಟಕ ಸಾರಿಗೆ, ವಾಯುವ್ಯ ಕರ್ನಾಟಕ ಸಾರಿಗೆ, ಬೆಂಗಳೂರು ಮಹಾನಗರ ಸಾರಿಗೆಯ ನಿವೃತ್ತ ನೌಕರರು ನಮಗೆ ಈ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ಸಾರಿಗೆ ಸಚಿವರಾಗಿದ್ದಾಗ 2015-16ರಲ್ಲಿ ನಮ್ಮ ನಿಗಮದ ನಿವೃತ್ತ ನೌಕರರಿಗೆ ಪಾಸ್ಪೋರ್ಟ್ಸ್ ಕೊಟ್ಟಿದ್ದಾರೆ. ಹಾಗೂ ಅವರ ನಮ್ಮ ಶ್ರೀಮತಿಗಳನ್ನು ಪಾಸ್ಪೋರ್ಟ್ ಬೇಕಂತ ಬೇಡಿಕೆ ಇಟ್ಟಾಗ ಅದನ್ನು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಬಳಿ ಮಾತನಾಡಿ ನಮಗೆ ಪಾಸ್ಪೋರ್ಟ್ ಕೊಡಿಸ್ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ನಿವೃತ್ತ ನೌಕರರು ಹಾಗೂ ಹಾಲಿ ನೌಕರರು ಕೆಲಸದಲ್ಲಿರೋವನ್ನು ಪಾಸ್ ಮುಂದುವರಿಯುತ್ತೆ. ಆದ್ದರಿಂದ ನಮಗೆಲ್ರಿಗೂ ಪಾಸ್ ಕೊಟ್ಟಿರೋ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಅಭ್ಯರ್ಥಿಗಳಿಗೆ ಯಾರು ಅಭ್ಯರ್ಥಿಗಳಿದ್ದಾರೆ 28 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಮತ ಹಾಕಿ ಅವರು ದೇಶದಾಗ ಮಾಡಬೇಕು ಅಂತ ನಮ್ಮ ಬೇಡಿಕೆ. ಹಾಗೂ ನಮಗೆ ಮೊದಲು ಪೆನ್ಷನ್ ಇರಲಿಲ್ಲ. 1995ರಲ್ಲಿ ದಿವಂಗತ ಸನ್ಮಾನ್ಯ ಪಿ ವಿ ನರಸಿಂಹರಾವ್ರವರು ಪೆನ್ಷನ್ ಸ್ಕೀಮ್ ಎಫೆಕ್ಟ್ ತಂದರು ಕಾಂಗ್ರೆಸ್ ಸರ್ಕಾರ 1995ರಲ್ಲಿ. ಅನಂತರ ಕ್ರಮೇಣವಾಗಿ ಏನು ಈ ಪೆನ್ಷನ್ ಸ್ಕೀಮು ಏರ್ತಾ ಬಂದು ಇವಾಗ 3,000 ರೂಪಾಯಿಗಳಿಗೆ ಬಂದಿದೆ. ನಿವೃತ್ತ ನೌಕರಿಗೆ 3,000 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ಈಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ನಮಗೆ ಕನಿಷ್ಠ 6,000 ರೂಪಾಯಿ ಪೆನ್ಷನ್ ಕೊಡಬೇಕು ಅಂತ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ನಿವೃತ್ತ ನೌಕರರಿರ್ಬೋದು, ಹಾಲಿ ಸಾರಿಗೆ ನೌಕರರಿರ್ಬೋದು, ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಅವ್ರನ್ನ ಅಭ್ಯರ್ಥಿಗಳನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಮ್ಮ ಕೋರಿಕೆ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಶ್ರೀ ರಕ್ಷಾರಾಮಯ್ಯ ಅವರನ್ನು ಗೆಲ್ಲಿಸಬೇಕು ಅಂತ ಎಲ್ಲ ನಮ್ಮ ನೌಕರರು ನಿವೃತ್ತ ನೌಕರರ ಬಳಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶುರು ಮಾಡಿ ಸರ್. ಆನಂದ್ ಕೂತ್ಕೊಂಡೆ ಮಾತಾಡಿ. ಆತ್ಮೀಯ